ನಮ್ಮ ಭೀಮಾ ಎಲ್ಲಿದ್ದಾನೆ ಗೊತ್ತಾ ನೋಡಿ, ಆನ್ ಡ್ಯೂಟಿ ಕಾರ್ಯಾಚರಣೆ. ಅಂದರೆ ಸದ್ಯಕ್ಕೆ ಹುಲಿ ಇನ್ನೂ ಸೈಟ್ ಆಗಿಲ್ಲ. ಹುಲಿ ಪತ್ತೆಯಾಗಿತ್ತು ಅಂದರೆ ಗ್ರಾಮಕ್ಕೆ ಬಂದಿತ್ತು ಅಂತ ಅಲ್ಲಿ ಗ್ರಾಮಸ್ಥರು ಸ್ವಲ್ಪ ಕೂಗಾಡ್ತಾರೆ, ಅದನ್ನು ಕಾಡಿಗೆ ಅಡ್ಡಿ ಇಲ್ಲಾಂದರೆ ಅದನ್ನು ಹಿಡೀರಿ ಅಂತ. ಸೊ ಹೀಗಾಗಿ ಕಾಡಿಗೆ ಓಡಿಸೋಕ್ಕೆ ಅಂತ ನಮ್ಮ ಭೀಮಾ ಈ ಒಂದು ನಾಗರಹೊಳೆ ಪ್ರದೇಶ ಭಾಗಕ್ಕೆ ಎಂಟ್ರಿ ಕೊಟ್ಟಿದ್ದ. ಸೊ ನೋಡ್ತಾ ಇರ್ಬೋದು ಭೀಮನ್ನ ಇಲ್ಲೇ ಕಟ್ಟಾಕಿದ್ದಾರೆ. ಹುಲಿ ಕಾಣಿಸಿಲ್ಲ. ಹುಲಿ ಬಹುಶಃ ವಾಪಸ್ ಕಾಡಿಗೆ ಹೋಗಿರ್ಬೋದು, ಚಾನ್ಸಸ್ ಇದೆ. ಬಟ್ ಅದೇ ಇಲ್ಲಿ ಅಕ್ಕಪಕ್ಕದ ಊರಿನವರೆಲ್ಲರೂ ಕೂಡ ಭೀಮ ಬಂದಿದ್ದಾನೆ ಅಂತ ಗೊತ್ತಾಗಿ ಭೀಮನನ್ನು ನೋಡೋಕ್ಕೆ ಬಂದಿರ್ತಾರೆ. ಪ್ರತಿದಿನ ಭೀಮನನ್ನು ನೋಡೋಕ್ಕೆ ಬರ್ತಾರೆ. ಸುಮಾರು ಒಂದು 2-3 ದಿವಸದಿಂದ ಭೀಮ ಈ ಒಂದು ಭಾಗದಲ್ಲೇ ಇದ್ದಾನೆ. ಇನ್ನು 2 ದಿವಸ ಇದ್ದು ನಂತರ ವಾಪಸ್ ಕ್ಯಾಂಪ್ಗೆ ಮಾಡುತ್ತಾರೆ ಭೀಮನನ್ನು ತುಂಬ ಜನ ಇಷ್ಟಪಡ್ತಾರೆ, ನೋಡಲೇಬೇಕು ಅಂತ ತುಂಬ ಕಡೆಯಿಂದ ಕೂಡ ಬರ್ತಾ ಇರ್ತಾರೆ. ಅಕ್ಕಪಕ್ಕದವರೆಲ್ರಿಗೂ ಕೂಡ ಗೊತ್ತಾಗುತ್ತಲ್ಲ ಭೀಮ ಬಂದಿದ್ದಾನೆ ಅಂತ, ಆಗ ನೋಡಬೇಕು ಅಂತ ಬರ್ತಾರೆ. ನೋಡ್ತಿರ್ಬೋದು ಭೀಮ ಆರಾಮಾಗಿ ಭೀಮನನ್ನು ಇಲ್ಲೇ ಕಟ್ಟಾಕಿದ್ದಾರೆ. ಮೇವನ್ನು ಕೂಡ ತಿಂತಿದ್ದಾನೆ. ಕಾಡಿನ ಪ್ರದೇಶ, ಸೊ ಅಲ್ಲಿ ಹುಲಿ ಕಾಣಿಸ್ಕೊಂಡಿತ್ತಂತೆ ಕಾಡಂಚಿನ ಪ್ರದೇಶದಲ್ಲಿ. ಸೊ ಹೀಗಾಗಿ ವಾಪಸ್ ಅದನ್ನು ಕಾಡಿಗೆ ಅಟ್ಟೋಕ್ಕೆ ಅಂತ ನಮ್ಮ ಭೀಮನನ್ನು ಕರೆಸ್ಕೊಂಡಿದ್ದಾರೆ. ಅದೇ ರೀತಿ ಕಾರ್ಯಾಚರಣೆ ಅಂತ ಕೂಡ ಭೀಮ ಹೋಗಿದ್ದಾನೆ, ಆನ್ ಡ್ಯೂಟಿ ಅಂತಲೇ ಹೇಳ್ಬೋದು. ಕೆಲಸವನ್ನು ಮುಗಿಸಿ ವಾಪಸ್ ಕ್ಯಾಂಪ್ಗೆ ಮಾಡ್ತಾನೆ. ಇನ್ನು ಮತ್ತಿಗೌಡ ಕ್ಯಾಂಪ್ಗೆ ಹೋದರೆ ಅಶೋಕ ಎಂಬ ಆನೆ ಕೂಡ ಇದೆ. ಸೊ ಇದನ್ನು ಸಾಮಾನ್ಯವಾಗಿ ಭೀಮನ ಪಕ್ಕದಲ್ಲಿ ಕಟ್ಟಾಕ್ತಾರೆ. ಫೀಡಿಂಗನ್ನು ಸಹ ಮಾಡ್ಬೋದು. ಅಲ್ಲಿ ಬಂದಂಥ ಪ್ರವಾಸಿಗರು ಫೀಡಿಂಗ್ ಕೊಡ್ಬೋದು. ಅಶೋಕ ಆನೆ ನೀವಿದೆ ನೋಡ್ತಾ ಇದ್ದೀರಾ, ದಂತ ಸ್ವಲ್ಪ ಬೆಂಡ್ ಆಗಿದೆಯಲ್ಲ, ಸೊ ಇದೆ ಅಶೋಕ ಆನೆ. Feeding.